श्रीगुरुभ्यो नमः। हरिः ओम। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। गुरुं गणपतिं दुर्गां भास्करं शिवमच्युतं ब्रह्माणं गिरिजां लक्ष्मीं वाणीं वन्दे विभूतये। श्रीगुरुभ्यो नमः। हरिः ओम। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो यवनो भृगुः शौनकोष्टादिशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಮೇಷರಾಶಿಯವರಿಗೆ ಯುಗಾದಿ ಮಾಸ ಭವಿಷ್ಯ ಹೇಗಿದೆ, ಯುಗಾದಿಯ ಒಂದು ವಿಶೇಷವಾದಂಥ ವರ್ಷದಲ್ಲಿ ಏನೇನು ಫಲಗಳನ್ನು ಅನುಭವಿಸುವಂತಹ ಒಂದು ಸುಯೋಗದಲ್ಲಿ ನೀವೆಲ್ಲ ಹುಟ್ಟಿದಿರಿ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಯುಗಾದಿ ನಮ್ಮಲ್ಲಿ ಬಹಳ ವಿಶಿಷ್ಟವಾದಂಥ ಒಂದು ದಿವಸ. ನಮಗೆ ಯುಗಾದಿಯಲ್ಲಿ ಸನಾತನವಾದಂತಹ ಧಾರ್ಮಿಕವಾದಂತಹ ಒಂದು ನೂತನವಾದಂಥ ವರ್ಷ, ಚಾಂದ್ರ ಮಾಸದ ಆರಂಭ ಮತ್ತು ಸೌರ ಮಾಸದ ಆರಂಭವೂ ಕೂಡ ಇದೆ. ಹಾಗಾಗಿ ನಾವೆಲ್ಲ ಚಾಂದ್ರ ಮಾಸವನ್ನು ಆಚರಣೆ ಮಾಡ್ತಾ ಇರೋ ಮಾತ್ರದಿಂದ ಚಾಂದ್ರ ಮಾಸದ ಯುಗಾದಿ ಹೇಗೆ, ಮತ್ತು ಅದರಲ್ಲೂ ಕೂಡ ಮೇಷರಾಶಿಯವರಿಗೆ ಹೇಗೆ, ಏನಾದರೂ ಈ ವರ್ಷದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗಬಹುದಾ ಅಥವಾ ಇನ್ನೂ ಕಷ್ಟ ನಷ್ಟ ಇದೆಯಾ ಹೇಳೋದನ್ನೆಲ್ಲ ನಾವೆಲ್ಲ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನೋಡಿ, ಸಂವತ್ಸರ ಅಂತಂದರೆ ಒಂದು 60 ಸಂವತ್ಸರಗಳು ನಮಗೆಲ್ಲ ಕಳೆದು ಹೋಗ್ತಾ ಇರ್ತದೆ. ಅದರಲ್ಲಿ ಪರಾಭವ ಹೇಳುವಂಥ ಒಂದು ಸಂವತ್ಸರ. ಈ ಪರಾಭವ ಸಂವತ್ಸರದಲ್ಲಿ ಎಲ್ಲ ಗ್ರಹಗಳು ಮತ್ತು ವಿಶೇಷವಾಗಿ ಎಲ್ಲ ರೀತಿಯಾದಂತಹ ಫಲ ಕೊಡುವಂತಹ ನಕ್ಷತ್ರಗಳು ಎಲ್ಲವೂ ಕೂಡ ಕೊಡ್ತಾ ಇರ್ತದೆ. ಆದರೆ ನಮಗೆ ನಾವೇನು ಯೋಚನೆ ಮಾಡ್ತೇವೆ ಅಂತಂದರೆ ನಮ್ಮ ರಾಶಿಗೆ ಹೇಗಿದೆ ಎಂಬುದನ್ನೆಲ್ಲ ನಾವು ತಿಳ್ಕೊಳ್ಳುವಂಥ ಒಂದು ಸಾಮಾನ್ಯವಾದಂಥ ಒಂದು ಪ್ರಯತ್ನ. ಹಾಗಾಗಿ ಇದು ಕೇವಲ ಒಂದು ಹಂತಕ್ಕೆ ಸಂಪೂರ್ಣವಾದಂತಹ ಜಾತಕದ ಮಾರ್ಗದರ್ಶನ ಅಲ್ಲದೇ ಇದ್ದರೂ ಕೂಡ ಯುಗಾದಿಯ ಭವಿಷ್ಯ ಒಂದು ನಮಗೆ ನೂತನವಾದಂಥ ವರ್ಷದ ಆರಂಭವಾದಂತಹ ಒಂದು ದಿವಸ, ಮತ್ತು ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳು, ಉದಾಹರಣೆಗೆ ಶನೈಶ್ಚರ, ರಾಹು, ಹಾಗೆ ಗುರು, ಕೇತು, ಹೀಗೆ ಮೊದಲಾದಂಥ ಗ್ರಹಗಳನ್ನು ಜಾಸ್ತಿ ಪರಿಗಣನೆ ಮಾಡಿ ಈ ಒಂದು ಫಲವನ್ನು ನಿರೂಪಣೆ ಮಾಡ್ತೇವೆ ನಾವು. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಕೆಲವೊಂದು ಸಲ ವ್ಯತ್ಯಾಸವೂ ಕೂಡ ಬರಬಹುದು. ಯಾಕಂದರೆ ಕೆಲವೊಂದು ಜಾತಕದಲ್ಲಿ ದಶಾಭುಕ್ತಿಗಳು ಬಹಳ ಚೆನ್ನಾಗಿದ್ದಾಗ ಈ ಒಂದು ಗೋಚಾರವಾದಂಥ ಗ್ರಹಗಳು ಅಷ್ಟೊಂದು ಸಪೋರ್ಟು ಮಾಡದೇ ಇರಬಹುದು, ಮತ್ತು ಎಲ್ಲ ರೀತಿಯಾದಂಥ ಫಲಗಳು ನೀಡುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ನೋಡಿ, ಈ ಒಂದು ವಿಶೇಷವಾದಂಥ ಸಂವತ್ಸರಕ್ಕೆ ಗುರು ರಾಜನಾಗ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಯಾಕೆಂದರೆ ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಆ ಗುರುವಿನ ಆಶೀರ್ವಾದ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಇರಲಿ ಅಂಥೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಚು, ಚೆ, ಚೋ, ಲ, ಲಿ, ಲು, ಲೇ, ಲೋ, ಅ ಹೇಳುವಂಥ ಅಕ್ಷರಗಳೆಲ್ಲ ಈ ಒಂದು ಮೇಷರಾಶಿಗೆ ಬರುತ್ತೆ. ನಿಮ್ಮ ನಕ್ಷತ್ರ ಗೊತ್ತಿಲ್ಲ ಅಂತಾದರೆ ಈ ನಕ್ಷತ್ರದ ಆರಂಭದಲ್ಲಿ ಅಥವಾ ಆ ಹೆಸರಿನ ಆರಂಭದಲ್ಲಿ ಹುಟ್ಟಿದರೆ ನಿಮಗೆ ಮೇಷರಾಶಿ ಬರುತ್ತೆ ಹೇಳುವುದನ್ನು ಕೂಡ ನಾವು ಹೇಳಬಹುದು. ಹಾಗೆ ಶುಭವಾದಂತಹ ವಾರ ಭಾನುವಾರ, ಮಂಗಳವಾರ, ಗುರುವಾರ ಹೇಳುವಂಥದ್ದು ನಿಮಗೆ ಬಹಳಷ್ಟು ಶುಭವಾದಂತಹ ವಾರ. ಹಾಗೆ 1, 2, 3, 9 ಬಹಳ ಉತ್ತಮವಾದಂತಹ ಒಂದು ದಿನಾಂಕಗಳು. ಸಾಮಾನ್ಯವಾಗಿ ರತ್ನಗಳನ್ನು ಈ ಒಂದು ನಕ್ಷತ್ರಗಳ ಆಧಾರದ ಮೇಲೆ ಸಂಪೂರ್ಣವಾಗಿ ತೀರ್ಮಾನ ಮಾಡದೇ ಇದ್ದರೂ ಕೂಡ ಸಾಮಾನ್ಯವಾಗಿ ಹವಳ ಹೇಳುವಂಥದ್ದು ರಾಶಿಗೆ ಬಹಳ ಉತ್ತಮವಾದಂಥದ್ದು, ಮಾಣಿಕ್ಯ ಪುಷ್ಯರಾಗ ಹೇಳುವಂಥದ್ದು ಕೂಡ ಹಾಗೆ ಬರುತ್ತೆ ಹೇಳುವುದನ್ನು ಕೂಡ ಹೇಳಬಹುದು. ಅದನ್ನು ಜಾತಕದಲ್ಲಿ 9ನೇ ಭಾವ, 5ನೇ ಭಾವ ಮತ್ತು ವಿಶೇಷವಾಗಿ ಲಗ್ನಕ್ಕೆ ಆ ಗ್ರಹಗಳು ಶತ್ರು ಆಗಿರಬಾರ್ದು ಮೊದಲಾದಂತಹ ಭಾಳಷ್ಟು ನಿಯಮಗಳಿದೆ ಸ್ಟೋನ್ ಹಾಕ್ಕೊಳ್ಳಿಕ್ಕೆ. ಹಾಗಿದ್ದಾಗ ಸಾಮಾನ್ಯವಾಗಿ ಒಂದು ಹವಳ ಹಾಕ್ಕೊಳ್ಳಿ ಅಂತೇಳಿ ಹೇಳ್ತಾರೆ. ಅದು ಕೇವಲ ರಾಶಿಗೆ ಮಾತ್ರ. ಇನ್ನು ತುಂಬ ಡೀಪಾಗಿ ನೋಡಿದಾಗ ನಮ್ಮ ಶಾಸ್ತ್ರ ಬಹಳಷ್ಟು ವಿಶೇಷವಾದಂಥ ಫಲಗಳನ್ನು ಕೊಡುವಂಥ ಸಾಮರ್ಥ್ಯಗಳನ್ನು ಕೂಡ ಹೊಂದಿರುತ್ತದೆ. ನೋಡಿ, ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳನ್ನು ನಾವು ಯೋಚನೆ ಮಾಡಿ ಪರಿಶೀಲನೆ ಮಾಡಿ
ಒಂದು ಯುಗಾದಿ ಫಲವನ್ನು ಹೇಳುವಂಥದ್ದು. ವಿಶೇಷವಾಗಿ ರಾಜನು ಗುರುವಾಗ್ತಾನೆ ಈ ಒಂದು ಯುಗಾದಿಯ ಪರಾಭವ ಸಂವತ್ಸರದಲ್ಲಿ. ಹಾಗೆ ಮಂತ್ರಿಯು ಕುಜನಾಗ್ತಾನೆ, ಸಸ್ಯಾಧಿಪತಿಯು ಶುಕ್ರನಾಗ್ತಾನೆ, ಮೇಘಾಧಿಪತಿಯು ಚಂದ್ರನಾಗ್ತಾನೆ, ಸೇನಾಧಿಪತಿಯು ಕೂಡ ಚಂದ್ರನೇ, ಹಾಗೆ ನಿರಸಾಧಿಪತಿಯು ಕೂಡ ಗುರುವು, ಪಶುನಾಯಕನು ಕೃಷ್ಣನಾಗ್ತಾನೆ. ಹಾಗಾಗಿ ವಿಶೇಷವಾಗಿ ರಾಜ ಯಾರಾಗ್ತಾರೆ ಹೇಳೋದು ಬಹಳ ಮುಖ್ಯವಾದಂಥದ್ದು. ರಾಜನು ಗುರುವಾಗ್ತಾನೆ. ಹಾಗಾಗಿ ಗುರುವು ಎಲ್ಲ ರೀತಿಯಾದಂಥ ಧರ್ಮವನ್ನು ವೃದ್ಧಿ ಮಾಡಿ ಧಾರ್ಮಿಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂತಹ ಶ್ರೇಯಸ್ಸನ್ನು ಅನುಕೂಲತೆಗಳನ್ನು ಕೂಡ ಕೊಟ್ಟು ಧರ್ಮದ ರಕ್ಷಣೆಗೆ ಮತ್ತು ಧರ್ಮಕ್ಕಾಗಿ ಯಾರ್ಯಾರು ಹೋರಾಡ್ತಾರೋ ಅಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂತಹ ಒಳ್ಳೆ ರೀತಿಯಾದಂತಹ ಫಲವನ್ನು ಕೂಡ ಈ ಗುರುವು ಅನುಗ್ರಹಿಸ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ರಾಜ ಪ್ರತ್ಯಕ್ಷ ದೇವತಾ ಎಂಬುದಾಗಿ ಕರೀತಾರೆ. ಗುರುವು ರಾಜನಾಗಿರುವ ಮಾತ್ರದಿಂದ ಎಲ್ಲರಿಗೂ ಕೂಡ ಅಭಿವೃದ್ಧಿ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಮತ್ತು ಸರಿಯಾದಂತಹ ರೀತಿಯಲ್ಲಿ ಮಳೆ ಬೆಳೆಗಳು, ಜನರಿಗೆ ಸದ್ಬುದ್ಧಿ ಸದಾಚಾರಗಳು ಬರುವಂತಹ ಪ್ರಯತ್ನಗಳೆಲ್ಲ ನಡೀತದೆ. ಹಾಗಾಗಿ ಈ ಭೂಮಂಡಲದಲ್ಲಿ ಈ ಒಂದು ಸಂವತ್ಸರದ ಫಲದ ಮೂಲಕವಾಗಿ ಎಲ್ಲ ಸುಭಿಕ್ಷೆಗಳು ಕೂಡ ನೆಲೆಸಿರಿ ಅಂಥೇಳಿ ಭಗವಂತನಲ್ಲಿ ಕುಲದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇನ್ನು ಗ್ರಹಸ್ಥಿತಿ ಏನಿದೆ ಅಂಥೇಳಿ ನೋಡೋಣ. ಮೇಷರಾಶಿಯವರಿಗೆ ನಿಮಗೆ ಗೊತ್ತಿದೆ, ವಿಶೇಷವಾಗಿ 7.5 ಶನಿ ನಡೀತಾ ಇದೆ. ಯಾಕಂದರೆ ಶನೇಶ್ವರನು ಒಳ್ಳೆ ರೀತಿಯಾಗಿ ನಿಮಗೆ ಹಿನ್ನೆಲೆ ರಾಶಿಯಲ್ಲಿದ್ದಾನೆ, ಅಂದರೆ 12ನೇ ರಾಶಿಯಲ್ಲಿ ಶನೇಶ್ವರನಿದ್ದಾನೆ. ಆದರೆ ಶನೇಶ್ವರನು ಸ್ವಲ್ಪ ಮಟ್ಟಿಗೆ ನೋಡಿ ವಕ್ರವಾಗುವಂಥದ್ದು 27/7/2026 ಹಾಗೆ 9/12/26 ಅಲ್ಲಿಗೆ 8, 9, 10, 11, 12 4 ತಿಂಗಳ ಶನೇಶ್ವರನು ವಕ್ರವಾಗ್ತಾನೆ. ಇದು ಬಹಳ ಒಳ್ಳೆಯದು. ಇನ್ನು ಆರಂಭದ ದಿವಸದಲ್ಲಿ, ವರ್ಷದ ಆರಂಭದ ದಿವಸದಲ್ಲಿ ಗುರುವು ಕೂಡ ಮಿಥುನ ರಾಶಿಯಲ್ಲಿ ಇರ್ತಾನೆ. ಅನಂತರದಲ್ಲಿ ಕರ್ಕಾಟಕ ರಾಶಿಗೆ ಜೂನ್ 1ನೇ ತಾರೀಕು ಅನಂತರದಲ್ಲಿ ಕರ್ಕಾಟಕ ರಾಶಿಗೆ ಗುರು ಹೋಗ್ತಾನೆ. ಗುರು ನೋಡಿ 31/10/26 24/1/2027 ಕೂಡ ಸಿಂಹರಾಶಿಯಲ್ಲಿರ್ತಾನೆ. ಇದು ಬಹಳ ಒಳ್ಳೆ ರೀತಿಯಾದಂಥ ಫಲಗಳು. ಅಂದರೆ 10ನೇ ತಿಂಗಳು, 11ನೇ ತಿಂಗಳು, 12ನೇ ತಿಂಗಳು, 1ನೇ ತಿಂಗಳು, ಇದು 4 ತಿಂಗಳು ಏನಿದೆಯಲ್ವಾ, ಸಿಂಹರಾಶಿಯಲ್ಲಿ ಗುರುವಿದ್ದಾಗ ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡ್ತಾನೆ ಗುರು. ಹಾಗಾಗಿ ನಿಮಗೆ ಸಿಂಹರಾಶಿಗೆ ಯಾವಾಗ ಹೋಗ್ತಾನೆ ನೋಡಿ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಬೇಕು. ಒಂದಂತಕ್ಕೆ 7.5 ಶನಿ, ತೃತೀಯದಲ್ಲಿರುವಂತಹ ಗುರುವು, ಚತುರ್ಥದಲ್ಲಿರುವಂತಹ ಗುರು ಅಂತಹ ಪ್ರಬಲವಾದಂತಹ ಫಲಗಳನ್ನು ಯೋಗಗಳನ್ನು ಕೊಡಲಿಕ್ಕಿಲ್ಲ ನಿಮಗೆ. ಗುರು ಮುಂದಿನ ರಾಶಿಗೆ ಸಿಂಹರಾಶಿಗೆ ಪ್ರಯಾಣ ಮಾಡಿದ ಮೇಲೆ 10ನೇ ತಾರೀಕು ಅಕ್ಟೋಬರ್ ಅನಂತರದಲ್ಲಿ ಬಹಳ ಉತ್ತಮವಾದಂಥ ಫಲಗಳನ್ನು ಗುರು ಕೊಡ್ತಾನೆ ನಿಮಗೆ. ಹಾಗಾಗಿ ಈ ವರ್ಷದಲ್ಲಿ ಬಹಳಷ್ಟು ಯೋಚನೆ ಮಾಡಿ ಬಹಳಷ್ಟು ತಾಳ್ಮೆಯಿಂದ ಪ್ರಯತ್ನಗಳನ್ನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಇನ್ನು ರಾಹುಕೇತುಗಳು ಆರಂಭದ ದಿವಸದಲ್ಲಿ ಕುಂಭರಾಶಿಯಲ್ಲಿ ಮತ್ತು ಸಿಂಹರಾಶಿಯಲ್ಲಿ ಇರ್ತಾರೆ. ಆದರೆ 12ನೇ ತಿಂಗಳ 5ನೇ ತಾರೀಕು ಅಂದರೆ ಡಿಸೆಂಬರ್ 5ನೇ ತಾರೀಕಿನಲ್ಲಿ ರಾಹು ಮತ್ತು ಕೇತು ಎರಡೂ ಗ್ರಹಗಳು ಕೂಡ ಚೇಂಜ್ ಆಗ್ತಾರೆ. ಅಂದರೆ ರಾಹು ಮಕರ ರಾಶಿಗೆ, ಕೇತು ಕರ್ಕಾಟಕ ರಾಶಿಗೆ ಕೇತುವು ಕೂಡ ಬರ್ತಾನೆ. ಹಾಗಾಗಿ ಒಂದು ಹಂತಕ್ಕೆ ಗ್ರಹಸ್ಥಿತಿ ಎಲ್ಲ ಒಂದು ಹಂತಕ್ಕೆ ಬದಲಾವಣೆ, ಒಳ್ಳೆ ರೀತಿಯಾದಂಥ ಬದಲಾವಣೆ. ಯಾಕಂದರೆ ಸಿಂಹರಾಶಿಯಲ್ಲಿರುವಂತಹ ಗುರುವು ನಿಮಗೆ ಒಂದು 4ರಿಂದ 5 ತಿಂಗಳ ಕಾಲ ಬಹಳ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಇನ್ನು ಶನೇಶ್ವರನು ಕೂಡ ವಕ್ರವಾಗಿದ್ದಾಗ ವಕ್ರಿಣಸ್ತು ಮಹಾವೀರ್ಯಾಹ ಎಂಬುದಾಗಿ ಕರೆದಿದ್ದಾರೆ. ವಕ್ರವಾದಂತಹ ಗ್ರಹಗಳು ಬಹಳ ಉತ್ತಮವಾದಂಥ ಫಲಗಳನ್ನು ಕೂಡ ನೀಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಏನೂ ಫಲಗಳಿಲ್ವಾ ಅಂತೇಳಿ ಕೇಳಲಿಕ್ಕೆ ಹೋದರೆ ಫಲಗಳಿದೆ ನಿಮಗೆ, ಆದರೆ ಸ್ವಲ್ಪ ವೇಟ್ ಮಾಡಬೇಕು ಹೇಳುವಂಥದ್ದು. ಹಾಗೆ ಕಂದಾಯ ಫಲಗಳು ಹೇಗಿದೆ ಮೇಷರಾಶಿಯವರಿಗೆ ಎಂಬುದನ್ನು ಗಮನಿಸೋಣ. ನೋಡಿ, ಓವರಾಲ್ ಆಗಿ ಇದು ನಾವು ನೋಡಿ ಹೇಳುವಂಥದ್ದು. ಓವರಾಲ್ ಆಗಿ ಕಂದಾಯ ಫಲಗಳು 11 ಆದಾಯ, ಹಾಗೆ 5 ಖರ್ಚು ಅಥವಾ 5 ವ್ಯಯ ಹೇಳುವಂಥದ್ದು. ಹಾಗೆ ಈ ವರ್ಷದಲ್ಲಿ ಆದಾಯಗಳು ಜಾಸ್ತಿಯೇ ಇದೆ, ಹಾಗಾಗಿ ಏನು ವರಿ ಮಾಡುವಂಥದ್ದು ಬೇಡ. ಖರ್ಚಿಗೆ ಬೇಕಾದಂಥ ಹಣಕಾಸು, ಖರ್ಚಿಗೆ ಬೇಕಾದಂತಹ ದ್ರವ್ಯ ಪ್ರಾಪ್ತಿಗಳು, ಖರ್ಚಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ನಿಮಗೆ ಭಗವಂತ ಕೊಡ್ತಾನೆ. ಹಾಗೆ 0 ಆರೋಗ್ಯ, 4 ಅನಾರೋಗ್ಯ. ಅನಾರೋಗ್ಯವು ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಈ ಯುಗಾದಿಯ ನಂತರದಲ್ಲಿ ಅನಾರೋಗ್ಯಕ್ಕೆ ಸ್ವಲ್ಪ ಖರ್ಚಾಗಬಹುದು ಹಣ, ಅನಾರೋಗ್ಯಕ್ಕೋಸ್ಕರವಾಗಿ ಸ್ವಲ್ಪ ಸಮಸ್ಯೆಗಳು ಕೂಡ ಬರಬಹುದು. ಹಾಗೆ ರಾಜಪೂಜೆ 4, ರಾಜಕೋಪವು ಕೂಡ 2 ಅಂತ. ಹಾಗಾಗಿ ಸನ್ಮಾನಗಳೆಲ್ಲ ಬರಬಹುದು, ಯಾಕಂದರೆ ಜಾಸ್ತಿಯೇ ಸನ್ಮಾನಗಳು, ರಾಜಪೂಜೆಯೇ ಜಾಸ್ತಿ ಇದೆ. ಸನ್ಮಾನಗಳು, ಹೊರಗಡೆಗೆ ಓಡಾಟ ಮಾಡುವಂಥದ್ದು, ಪ್ರಯಾಣ ಇವೆಲ್ಲ ಇದೆ. ಹಾಗೆ 6 ಸುಖ, 3 ದುಃಖ. ಹಾಗಾಗಿ ಸುಖ ಆಡುವಂಥದ್ದು ಜಾಸ್ತಿ ಇದೆ, ಆದಾಯಗಳು ಕೂಡ ಜಾಸ್ತಿ ಇದೆ. ಹಾಗಾಗಿ
ಆದಾಯ ಸುಖ ಎರಡೂ ಕೂಡ ಒಂದು ಈ ವರ್ಷದಲ್ಲಿ ನಿಮಗೆ ಜಾಸ್ತಿ ಇದೆ. ಆದಾಯವೂ ಕೂಡ ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿಯ ಪ್ರಮಾಣಕ್ಕೆ ಬರಬಹುದು. ಇನ್ನು ನೋಡೋಣ ಏನೇನು ನಿಮಗೆ ವಿಶೇಷವಾದಂಥ ಫಲಗಳನ್ನು ಗ್ರಹಗಳು ಕೊಡಬಹುದು. ಫಸ್ಟು ಈ ವರ್ಷದಲ್ಲಿ ಉದ್ಯೋಗದ ಬಗ್ಗೆ ಬಹಳಷ್ಟು ಚಿಂತನೆ ಮಾಡೋಣ. ಈ ಉದ್ಯೋಗ ಇರುವಂಥ ಉದ್ಯೋಗ ಚೆನ್ನಾಗಿರುತ್ತೋ ಅಥವಾ ಇನ್ನೂ ಉದ್ಯೋಗ ಕಳ್ಕೊಂಡು ಪ್ರಯತ್ನಗಳಾಗ್ತದೆಯಾ ಅಂಥೇಳಿ. ಒಂದು ಹಂತಕ್ಕೆ ಉದ್ಯೋಗದ ವಿಷಯದಲ್ಲಿ ಆರಂಭದ ದಿವಸದಲ್ಲಿ ಸ್ವಲ್ಪ ತೊಳಲಾಟವೇ ಇರಬಹುದು. ಯಾವುದು ಉದ್ಯೋಗಕ್ಕೆ ಹೋದರೂ ಕೂಡ ಅದು ಸರಿಯಾಗಿ ಕ್ಲಿಕ್ ಆಗದೇ ಇರುವಂಥದ್ದು, ಅಥವಾ ಏನೋ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತಂದರೂ ಕೂಡ ಆ ಬಿಸ್ನೆಸ್ಸಲ್ಲಿ ಹೆಚ್ಚಿನದಾದಂತಹ ಅಭಿವೃದ್ಧಿ ಅವಕಾಶಗಳು ಬರದೇ ಇರುವಂತಹ ಸಮಸ್ಯೆಗಳು ಏರುಪೇರುಗಳು ಆಗಬಹುದು. ಆದರೆ ಗುರುವು ಸಿಂಹರಾಶಿಗೆ ಹೋದ ಮೇಲೆ ಅಂದರೆ 10ನೇ ತಿಂಗಳ ಅನಂತರದಲ್ಲಿ ನಿರೀಕ್ಷೆಗೂ ಕೂಡ ಮೀರಿ ಆರ್ಥಿಕವಾಗಿ ಬೆಳೆಯುವಂಥ ಸಾಧ್ಯತೆಗಳಿದೆ. ಏನಾದರೂ ಸ್ವಂತ ಕೆಲಸ ಮಾಡ್ತಾಯಿದ್ರೆ ಅಥವಾ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಚಿಂತನೆ, ಒಳ್ಳೆ ರೀತಿಯಾದಂಥ ಹಣಕಾಸು ಬರುವಂತಹ ಸಂಪೂರ್ಣವಾದಂಥ ನಿರೀಕ್ಷೆ ಇಟ್ಕೊಳ್ಬಹುದು ನೀವು. ಹಾಗಾಗಿ ಸ್ಥಿರವಾದಂಥ ಉದ್ಯೋಗ ಆಗತ್ತಾ ಕೇಳಿದ್ರೆ ಸ್ಥಿರವಾದದ್ದು ಖಂಡಿತವಾಗಿ ಆಗುವುದಿಲ್ಲ ನಿಮಗೆ. ಒಂದು ಹಂತಕ್ಕೆ ಸ್ವಲ್ಪ ಬದಲಾವಣೆ. ಯಾಕಂದರೆ 7.5 ಶನಿ ಬಂದಿದೆಯಲ್ವ, ಹಾಗಾಗಿ ಸ್ವಲ್ಪ ಬದಲಾವಣೆ, ಸಂಪೂರ್ಣವಾದಂಥ ತೀರ್ಮಾನ ಆಗಲಿ, ಸಂಪೂರ್ಣವಾಗಿ ಕೆಲಸ ಆಗಿಬಿಡುತ್ತಪ್ಪ ಇದರಲ್ಲಿ ನಾನು ಎದ್ದು ಬಹಳ ಚೆನ್ನಾಗಿ ಆಗ್ತಾನೆ ಹೇಳುವಂಥ ಒಂದು ಪರಿಸ್ಥಿತಿ ಇಲ್ಲ. ಬದಲಾವಣೆ ಆಗುತ್ತೆ. ಆದರೂ ಕೂಡ ಒಂದು ಕೆಲಸ ಆಳುವಂಥದ್ದು ಕೈ ಖಾಲಿ ಇರಲಿಕ್ಕಿಲ್ಲ. ಅಥವಾ ಬಿಸ್ನೆಸ್ ಮಾಡ್ತಾಯಿದ್ರೆ 15 ದಿವಸ ಬಹಳ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. ಇನ್ನು 15 ದಿವಸ ಸ್ವಲ್ಪ ಅಲ್ಲಿದ್ದ ಆಗ್ತಾ ಇರುವಂಥ ಪ್ರಯತ್ನ ಇರಬಹುದು. ಹಾಗಾಗಿ ಉದ್ಯೋಗದಲ್ಲಿ ತಕ್ಕ ಮಟ್ಟಿಗೆ ಯುಗಾದಿ ಫಲ ಒಳ್ಳೆಯದನ್ನೇ ಹೇಳಬಹುದು. ಇನ್ನು ಎರಡನೇದಾಗಿ ಕುಟುಂಬ ಸ್ಥಾನ ಹೇಗಿರುತ್ತೆ, ವಿವಾಹಾದಿ ಮಂಗಲ ಕಾರ್ಯಗಳೆಲ್ಲ ಆಗತ್ತಾ ಅಂತ ಕೇಳಲಿಕ್ಕೆ ಹೋದರೆ, ಗುರುವು 4ಥ ರಾಶಿಗೆ ಬಂದಾಗ ವಿವಾಹಾದಿಗಳಿಗೆ ಜಾಸ್ತಿ ಪ್ರಯತ್ನ ಮಾಡಿ ಬಹಳ ಒಳ್ಳೆಯದಾಗಬಹುದು. ಅಥವಾ ಸಿಂಹರಾಶಿಗೆ ಬಂದಾಗ ಅವಿವಾಹಿತರು ಯಾರ್ಯಾರಿದ್ದೀರೋ ನಿಮಗೆಲ್ಲ ವಿವಾಹಾದಿ ಮಂಗಲ ಕಾರ್ಯಗಳು ನಡೆಯುವಂತಹದ್ದು, ಖುಷಿ ಸಂತೋಷ ಸಿಗುವಂಥದ್ದು ಹೀಗೆಲ್ಲ ಆಗ್ತದೆ. ಗುರು ಪಂಚಮಕ್ಕೆ ಬಂದಾಗ ಬಹಳ ಒಳ್ಳೆಯದು. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಗುರುವಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಜಾಸ್ತಿ ಮಾಡಿ. ಆರಂಭ ದಿವಸಲೂ ಪ್ರಯತ್ನ ಮಾಡ್ತಾ ಹೋಗಿ ಸ್ವಲ್ಪ 6ನೇ ತಿಂಗಳದವರೆಗೆ ಸ್ವಲ್ಪ ಕಷ್ಟವೇ. 6ನೇ ತಿಂಗಳ ಅನಂತರದಲ್ಲಿ ಗುರು 4ಥಕ್ಕೆ ಹೋಗ್ತಾನಲ್ವ, 4ಥ ರಾಶಿಯಲ್ಲಿದ್ದಾಗ ವಾಹನಾದಿ ಸೌಕರ್ಯಗಳು ಮತ್ತು ವಿಶೇಷವಾಗಿ ಮಂಗಲ ಕಾರ್ಯ ನಡೆಯುವಂಥದ್ದು, ಅಥವಾ ಮನೆ ಬದಲಾವಣೆ ಮಾಡಬೇಕು ಅಥವಾ ಏನೋ ಒಂದು ಗ್ರಹವನ್ನು ಕೊಂಡ್ಕೊಳ್ಬೇಕು ಅಂತಂದರೆ ಒಂದು ಉತ್ತಮವಾದಂಥ ಸ್ಥಿತಿಗತಿಗಳು ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ನೀವು ಪ್ರಯತ್ನಗಳನ್ನು ಆದಷ್ಟು 6ನೇ ತಿಂಗಳ ಅನಂತರದಲ್ಲಿ 10ನೇ ತಿಂಗಳ ಅನಂತರದಲ್ಲಿ ಜಾಸ್ತಿ ಫೋಕಸ್ ಆಗಿ ಪ್ರಯತ್ನ ಮಾಡಿ. ಆ ಪ್ರಯತ್ನಗಳು ತಕ್ಕ ಮಟ್ಟಿಗೆ ಒಳ್ಳೆಯ ರೀತಿಯಾದಂತಹ ಸಫಲತೆಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಸಂತಾನಾದಿಗಳು ಮದುವೆ ಆದಂತಹ ವ್ಯಕ್ತಿಗಳು ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೆ ಆಗಬಹುದಾ ಅಂತಂದರೆ ಸಂತಾನಗಳಾಗತ್ತೆ. ಯಾಕಂದರೆ ಗುರುವಿಂದ ಬಹಳ ಉತ್ತಮವಾದಂಥ ಸಂತಾನಗಳನ್ನು ಆದಷ್ಟು ಪ್ರಯತ್ನ ಮಾಡಿದರೆ ಒಳ್ಳೆ ರೀತಿಯಾದಂಥ ಚಿಕಿತ್ಸೆಗಳ ಮೂಲಕವಾಗುವ ಅಥವಾ ನಾರ್ಮಲ್ ಆಗಿ ಆಗುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ಗುರು ಪಂಚಮಕ್ಕೆ ಬಂದಾಗ ಗುರುವನ್ನು ಸಂತಾನಕಾರಕ, ಧನಕಾರಕ ಮತ್ತು ವಿಶೇಷವಾಗಿ ಗುರುವನ್ನು ಒಂದು ಲಾಭ ಕೊಡುವಂಥ ಗ್ರಹ ಅಂಥೇಳಿ ಹೇಳ್ತೇವೆ. ಹಾಗಾಗಿ ಗುರುವು ಇದಿಷ್ಟನ್ನೂ ಕೂಡ ನಿಮಗೆ ಕೊಡ್ತಾ ಹೋಗ್ತಾನೆ, ಸಂತಾನಾದಿಗಳನ್ನು ಕೂಡ ಕೊಡುವಂತಹ ಒಂದು ಪ್ರಯತ್ನಗಳಿದೆ. ಹಾಗಾಗಿ ಆ ಭಗವಂತನನ್ನು ಕೂಡ ಸಂತಾನಾದಿಗಳು ಕೂಡ ಲಭಿಸುವಂತಹ ಪ್ರಯತ್ನಗಳಿದ್ದಾವೆ, ಚಿಂತೆ ಮಾಡೋದು ಬೇಡ. ಇನ್ನು ವಿದ್ಯಾರ್ಥಿಗಳ ಜೀವನ ಹೇಗೆ ಇದೆ, ಸ್ವಲ್ಪ ಚೇಂಜಸ್ ಆಗಬಹುದು ಆ ಕಡೆ ಈ ಕಡೆ ಅಂಥೇಳಿ. ವಿದ್ಯಾರ್ಥಿಗಳಿಗೆ ನಿಮ್ಮ ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಗೊಂದಲದ ಕಡೆಗೆ ಹೋಗ್ಬೋದು. ಎಲ್ಲ ಚೆನ್ನಾಗಿದ್ದ ಹಾಗೆ ಕಾಣಿಸುತ್ತೆ, ಆದರೆ ಈ ಸಬ್ಜೆಕ್ಟ್ ತಗೊಂಡಿದ್ದೀನಿ ಇದೆಲ್ಲ ಓದಲಿಕ್ಕೆ ಆಗುತ್ತೋ ಇಲ್ಲೋ ಹೇಳುವಂಥದ್ದು, ಈಗ ಮನಸ್ಸಿಗೆ ಸ್ವಲ್ಪ ಚಿಂತೆ ಗೊಂದಲ ಹೀಗೆಲ್ಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಈ ವರ್ಷದಲ್ಲಿ ಸ್ವಲ್ಪ ಕಾಳಜಿ ಜಾಸ್ತಿ ವಹಿಸಬೇಕು. ಯಾವ ಕೋರ್ಸ್ ತೆಗೆದುಕೊಳ್ಬೇಕು, ಯಾವ ಕಾಲೇಜಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನುವಂಥದ್ದನ್ನು ಮುಂಚಿತವಾಗೇ ಪ್ಲ್ಯಾನ್ ಮಾಡಿಕೊಳ್ಬೇಕು. ಇಲ್ಲಾಂದರೆ ಸ್ವಲ್ಪ ಒತ್ತಡಗಳು, ಚಿಂತೆ, ಕಿರಿಕಿರಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒತ್ತಿ ಹೇಳಬೇಕು, ನೀವು ಸ್ವಲ್ಪ ಜಾಗ್ರತೆಪ್ಪ ಅಂಥೇಳಿ ಒತ್ತಿ ಹೇಳಬೇಕು. ಸ್ವಲ್ಪ ವಿದ್ಯಾರ್ಥಿಗಳು ಸ್ವಲ್ಪ ತಕ್ಕ ಮಟ್ಟಿಗೆ ಕಾಳಜಿಯನ್ನು ಕೂಡ ವಹಿಸಿ, ಅದು ಬಹಳ ಒಳ್ಳೆಯದು. ಇನ್ನು ರೋಗ ರುಜಿನಗಳು ಏನಾದರೂ ಬರಬಹುದಾ ಈ ವರ್ಷದಲ್ಲಿ ಅಂತಂದರೆ ಅಂಥ ದೊಡ್ಡ ರೋಗ ರುಜಿನಗಳು ಬರುವಂತಹ ಪರಿಸ್ಥಿತಿ ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಬೇಕು. ಯಾಕೆ ಕಾಳಜಿ ಅಂತಂದರೆ ನೋಡಿ, ಗುರುವು ಕರ್ಕರಾಶಿಯಲ್ಲಿ ಉಚ್ಚನಾಗಿರ್ತಾನೆ, 4ಥ ರಾಶಿಯಲ್ಲಿ ಏನಾದರೂ ಕೂಡ ಕರುಳಿನ ಸಂಬಂಧವಾದ ತೊಂದರೆಗಳು ಅಥವಾ ENT ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ಅಥವಾ ಇದ್ದಕ್ಕಿದ್ದ ಹಾಗೆ ಮೂಳೆ ನೋವು ಬರುವಂಥದ್ದು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ಹೀಗೆ ಇಂತಹ ಸಣ್ಣ ಪುಟ್ಟ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಏನಂತ ದೊಡ್ಡ ಮೇಜರ್ ಇಲ್ಲದೇ ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ಅಂತಲೇ ಹೇಳಬೇಕು. ಇನ್ನು ಸಾಲ ಏನಾದರೂ ತೀರಿಸಲಿಕ್ಕಾಗತ್ತಾ, ಬಹಳ ಮುಖ್ಯವಾಗಿ ಕಮಿಟ್ಮೆಂಟು. ನೋಡಿ, ಮೇಷರಾಶಿಯವರಿಗೆ ಹೇಗಾಗಿದೆ ಕೇಳಿದರೆ ಕಮಿಟ್ಮೆಂಟ್ ಎಲ್ಲ ಕಡೆಗೂ ತಿಂಗಳ ದುಡ್ಡು ಕಟ್ಟಬೇಕು, ಕಟ್ಟಿಲ್ಲ ಅಂದರೆ ತಲೆನೋವು ಬರುತ್ತೆ, ಹುಷಾರಿಲ್ಲದಂಗೆ ಆಗುತ್ತೆ, ಎಲ್ಲ ಬಹಳ ಒತ್ತಡಗಳಾಗುತ್ತೆ.
ಹಾಗಾಗಿ ಸಾಲ ಸ್ವಲ್ಪ ಮಟ್ಟಿಗೆ ತೀರಿಸಲಿಕ್ಕೆ ಆಗಬಹುದು. ಮತ್ತು ಸ್ಥಿರವಾದಂಥ ಆಸ್ತಿ ಏನಾದರೂ ಖರೀದಿ ಮಾಡ್ತೇನೆ ಅಂತಂದರೆ ಸ್ವಲ್ಪ ಪ್ರಯತ್ನ ಮಾಡಿ. ಯಾಕಂದರೆ ರಾಹುವಿನ ಬದಲಾವಣೆಯಿಂದ ಸ್ವಲ್ಪ ಆಗಬಹುದು. ಅದು ಯಾವಾಗ 12ನೇ ತಿಂಗಳ ಅನಂತರದಲ್ಲಿ, ಡಿಸೆಂಬರ್ ಅನಂತರದಲ್ಲಿ ರಾಹುವಿನ ಬದಲಾವಣೆಯಿಂದ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳಾಗುವಂಥದ್ದು, ಅಥವಾ ಹಳೆಯ ಪ್ರಾಪರ್ಟಿಗಳು ಅಥವಾ ಭೂಮಿ ವ್ಯಾಪಾರ ವ್ಯವಹಾರಗಳು ಸೇಲ್ ಮಾಡುವಂಥದ್ದು, ಹೀಗೆ ಎಲ್ಲೋ ಒಂದು ಕಡೆಗೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಕೂಡ ಭಗವಂತ ಕೊಡ್ತಾನೆ. ಹಾಗಾಗಿ ಅಷ್ಟೊಂದು ಚಿಂತೆ, ಅಷ್ಟೊಂದು ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಬೇಡ. ಎಲ್ಲೋ ಒಂದು ಕಡೆಗೆ ಲಾಭವನ್ನು, ಅನುಕೂಲವನ್ನು ಕೂಡ ಭಗವಂತ ನೀಡುತ್ತಾನೆ ನಿಮಗೆ. ಅದರ ಬಗ್ಗೆ ವಿಶ್ವಾಸ, ಧೈರ್ಯ ಇರಲಿ. ಇನ್ನು ಪ್ರಯಾಣ ಯೋಗಗಳು, ವಿದೇಶಕ್ಕೆಲ್ಲ ಹೋಗಬೇಕು ಅಂತಂದರೆ ನೋಡಿ, ಈ ವರ್ಷದಲ್ಲಿ ಸ್ವಲ್ಪ ಅನುಕೂಲ ಆಗಬಹುದು. ಮನೆ ಚೇಂಜ್ ಮಾಡಬೇಕು, ವಿದೇಶಕ್ಕೆ ಹೋಗಬೇಕು, ಯಾವುದೋ ಒಂದು ವ್ಯಾಪಾರವನ್ನು ಆರಂಭ ಮಾಡಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗೆ ಟರ್ನಿಂಗ್ ಪಾಯಿಂಟು ಒಂದು 10ನೇ ತಿಂಗಳ ಅನಂತರದಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಪ್ರಯತ್ನ ಮಾಡ್ತಾ ಇರಿ. ಒಂದೆರಡು ದಿವಸಕ್ಕೆ ಯಾವುದೂ ಕೂಡ ನೆರವೇರೋದಿಲ್ಲ. ಸ್ವಲ್ಪ ದೀರ್ಘಕಾಲಿಕವಾದಂತಹ ಪರಿಣಾಮ, ದೀರ್ಘಕಾಲಿಕವಾದಂತಹ ಒಂದು ಸಮಯದಿಂದ ಎಲ್ಲವೂ ಕೂಡ ಅನುಕೂಲ ಆಗ್ತಾ ಬರುತ್ತೆ. ಒಂದೇ ಸಲ ಒಂದೇ ಕ್ಷಣಕ್ಕೆ ಯಾವುದೂ ಕೂಡ ಬದಲಾವಣೆ ಆಗಲಿ, ಅನುಕೂಲ ಅನಾನುಕೂಲ ಹೇಳುವಂಥದ್ದಿಲ್ಲ. ಸ್ವಲ್ಪ ವೇಟ್ ಮಾಡಬೇಕಾದಂತಹ ಪ್ರಯತ್ನಗಳು ಇರಬಹುದು. ಇನ್ನು ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡೋವರಿಗೆ ಬಹಳ ಹೆಚ್ಚಿನದಾದಂಥ ಬೇಡಿಕೆಗಳು ಈ ವರ್ಷದಲ್ಲಿ ಬರುವಂಥದ್ದಿದೆ. ನೋಡಿ, ಗುರುವು ಕೂಡ ಕರ್ಕಾಟಕ ರಾಶಿಗೆ 6ನೇ ತಿಂಗಳಿಗೆ ಹೋದ ಅನಂತರದಲ್ಲಿ ಸ್ವಲ್ಪ ಬೆಳ್ಳಿ ಬಂಗಾರ ಆದಿಗಳಿಗೆ ಹೆಚ್ಚಿನದಾದಂಥ ಬೆಲೆ ಬರುವಂಥ ಸಾಧ್ಯತೆಗಳು, ಮತ್ತು ಜೀವನದಲ್ಲಿ ಏನೇನು ನೀವು ಕೊಂಡ್ಕೊಳ್ಬೇಕು, ಸುಖ ಸ್ಥಾನಕ್ಕೆ ಗುರು ಬಂದಾಗ ಮನೆ, ಕುಟುಂಬ, ಸಂಸಾರ ಹೀಗೆಲ್ಲ ಜೀವನದಲ್ಲಿ ಅದರ ಬಗ್ಗೆ ಪ್ರಯತ್ನಗಳಾಗ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಸಫಲವಾಗುವಂತಹದ್ದಾಗತ್ತೆ. ಹಾಗಾಗಿ ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಕೂಡ ಮಾಡಿ. ಇನ್ನು ಮಿಕ್ಕಿರುವಂತಹದ್ದೆಲ್ಲ ಹೆಚ್ಚಿನದಾದಂಥ ಅವಕಾಶಗಳನ್ನು ಭಗವಂತ ನೀಡ್ತಾ ಇದ್ದಾನೆ ನಿಮಗೆ. ಎಲ್ಲೋ ಒಂದು ಕಡೆಗೆ ನಷ್ಟ ಆಳುವಂಥದ್ದಿಲ್ಲ, ಎಲ್ಲೋ ಒಂದು ಕಡೆಗೆ ಲಾಭದಾಯಕವಾದಂಥದ್ದು ಕೂಡ ಇದೆ. ಹಾಗೆ ಆದಾಯ ಬರುವಂತಹ ಮೂಲಗಳು ಈ ವರ್ಷದಲ್ಲಿ ಜಾಸ್ತಿ ಆಗಬಹುದು. ಯಾಕಂದರೆ ಆದಾಯ 11 ಇದೆ ನೋಡಿ. ಹಾಗಾಗಿ ಬರುವಂತಹ ಮೂಲಗಳು, ಯಾವುದೋ ಒಂದು ಬಿಸ್ನೆಸ್ಸು ಕೆಲಸ ಮಾಡ್ತಾ ಇದ್ದರೆ ಬೇರೆ ರೀತಿಯಾದಂತಹ ಆದಾಯ ಮೂಲಗಳು ಬರುವಂಥದ್ದು, ಮತ್ತು ಕಲೆ, ಸಾಹಿತ್ಯ, ಸಂಗೀತದಲ್ಲಿರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳು, ಇವೆಲ್ಲವನ್ನು ಕೂಡ ನೀವು ಕಾಣಬಹುದು ಈ ವರ್ಷದಲ್ಲಿ. ನೀವೇ ಕಲೆ ಸಾಹಿತ್ಯದಲ್ಲಿರಬಹುದು, ಅಥವಾ ಚಿತ್ರರಂಗದಲ್ಲಿರಬಹುದು, ಅಥವಾ ಬರವಣಿಗೆ ಮಾಡ್ತಾ ಇರುವಂಥ ವ್ಯಕ್ತಿಗಳಿರ್ಬೋದು. ನಿಮಗೆಲ್ಲ ಹೆಚ್ಚಿನದಾದಂತಹ ಲಾಭಾಂಶಗಳು, ಎಲ್ಲೋ ಒಂದು ಕಡೆಗೆ ಅನುಕೂಲತೆಗಳನ್ನು ಕೂಡ ಕಾಣಬಹುದು. ಅದರ ಜೊತೆಯಲ್ಲಿ ನೋಡಿ, ಬಹಳ ಮುಖ್ಯವಾಗಿ ಖರ್ಚು ಆಗತ್ತೆ, ಆಗೋದೇ ಇಲ್ಲ ಅಂತಿಲ್ಲ. 5 ವ್ಯಯ ಇದೆ. ವ್ಯಯ ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಆದಾಯಗಳು ಜಾಸ್ತಿ ಇದೆ. ಹಾಗಾಗಿ ಆದಾಯ ಕಡಿಮೆ ಇದ್ದರೆ ಖರ್ಚಿನ ಬಗ್ಗೆ ಚಿಂತೆ ಮಾಡಬೇಕು. ಹಾಗಾಗಿ ಅಷ್ಟೊಂದು ಚಿಂತೆ ಮಾಡುವಂಥದ್ದು ಬೇಡ. ಇನ್ನೊಂದು 5-6 ಈ ವರ್ಷದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ನೋಡಿ, ಬಹಳ ಮುಖ್ಯವಾಗಿ ಹೆಚ್ಚಿನದಾಗಿ ನೀವು ಬೇಡದೇ ಇರುವಂಥ ವಿಷಯಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದರೆ, ನಮ್ಮ ಮನುಷ್ಯ ಪ್ರಯತ್ನ ಏನು ಮಾಡಬಹುದು ಅದನ್ನು ಮಾಡಬಹುದು. ಪ್ರಯತ್ನ ಎಲ್ಲವೂ ಕೂಡ ನಾನು ಮಾಡ್ತೇನೆ, ಎಲ್ಲವೂ ಕೂಡ ನನಗೆ ಬರುತ್ತೆ, ಎಲ್ಲವೂ ಕೂಡ ನನಗೆ ಸಿಗತ್ತೆ ಹೇಳುವಂಥದ್ದಿಲ್ಲ ಜೀವನದಲ್ಲಿ. ಭಗವಂತ ನಮಗೇನು ಕೊಟ್ಟಿದ್ದಾನೋ ಅದಲ್ಲೇ ಸಮಾಧಾನ, ಅದಲ್ಲೇ ತೃಪ್ತಿ, ಅದಲ್ಲೇ ನೆಮ್ಮದಿ ಪಟ್ಕೊಂಡು ಹೋಗುವಂತಹ ಪ್ರಯತ್ನ ಮಾಡಬೇಕು. ಯಾಕಂದರೆ ಅದರಿಂದ ಬಹಳ ಶ್ರೇಯಸ್ಸಿದೆ ನಿಮಗೆ. ಇಲ್ಲಾಂತಾದರೆ ಕಿರಿಕಿರಿ ಜಾಸ್ತಿ ಆಗಬಹುದು. ಬೇಡದೇ ಇರುವಂಥ ವಿಷಯಗಳ ಬಗ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು, ನಮಗೆ ಯಾವುದು ಹಿತಮಿತವೋ ಅಷ್ಟನ್ನೇ ಇಟ್ಕೊಳ್ಬೇಕು, ಬೇರೆ ಜಾಸ್ತಿಯಾಗಿ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ನೋಡಿ, ಅವರು ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರು ಹೇಳುವಂಥ ಚಿಂತನೆಯನ್ನು ಬಿಟ್ಟುಬಿಡಿ. ಯಾಕಂದರೆ ಮೇಷರಾಶಿಯವರು ಜನಾನುರಾಗ ಪ್ರಭವಾಹಿ ಸಂಪದಃ. ಮೇಷರಾಶಿಯವರು ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತೇಳಿ ಬಯಸ್ತೀರಿ ನೀವು. ಆದರೆ ಕೊನೆಗೆ ನಿಮಗೆ ಎಷ್ಟೋ ಸಲ ದುಃಖ, ಚಿಂತೆಗಳು ಬರುತ್ತೆ. ಹಾಗಾಗಿ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸೋದು ಒಳ್ಳೆಯದೇ. ಆದರೆ ಆದಷ್ಟು ಹಿತಮಿತಿಯಾಗಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳುವಂಥದ್ದು ಒಳ್ಳೆಯದು. ಹಾಗೆ ಮೂರನೇದಾಗಿ ಪ್ರಯಾಣ ಯೋಗ ಬಹಳ ಇದೆ ಈ ತಿಂಗಳಲ್ಲಿ, ಈ ವರ್ಷದಲ್ಲಿ ಜಾಸ್ತಿ ಇದೆ ಪ್ರಯಾಣ ಯೋಗ. ಹಾಗಾಗಿ ಈ ವರ್ಷದಲ್ಲಿ ಪ್ರಯಾಣ ಯೋಗ ಎಷ್ಟೆಷ್ಟು ಬರುತ್ತೋ ಅಷ್ಟೆಷ್ಟು ಒಳ್ಳೆಯದಾಗಿ ಬರುತ್ತೆ. ಎಷ್ಟೋ ಸಲ ನೋಡಿ, ಕೆಳಗಡೆಗೆ ಹೋಗಿ ಪ್ರಯಾಣ ಮಾಡಿ ಹೊರಗಡೆ ಇನ್ನೊಬ್ಬರನ್ನು ಭೇಟಿ ಮಾಡಿದಾಗ ಏನೋ ಒಳ್ಳೆ ರೀತಿಯಾದಂತಹ ವಿಷಯಗಳು, ಅವಕಾಶಗಳು ಕೂಡ ಸಿಗಬಹುದು. ಅದು ಇಲ್ಲವೇ ಇಲ್ಲ ಅಂತೇನಿಲ್ಲ. ಹಾಗಾಗಿ ಅಂತಹ ಅವಕಾಶಗಳು ಸಿಕ್ಕಿದಾಗ ಪ್ರಯತ್ನ ಮಾಡಿ. ಮನೆಯಲ್ಲೇ ಕೂತ್ಕೊಂಡು ಒಬ್ಬನೇ ಚಿಂತೆ ಮಾಡೋದನ್ನು ಬಿಟ್ಟುಬಿಡಿ. ಮತ್ತು ಎಲ್ಲ ಗ್ರಹ ಸ್ಥಿತಿಯೂ ಕೂಡ ನಮ್ಮ 7.5 ಶನಿ ಇದ್ದರೂ ಕೂಡ ಮಿಕ್ಕಿರುವಂಥ ಗ್ರಹಗಳು ಕೂಡ ನಮ್ಮ ಪೂರಕವಾಗಿರ್ತಾರೆ. ನೋಡಿ, ಗುರು ನೋಡಿ ಎಷ್ಟು ನಿಮಗೆ ಪೂರಕವಾಗಿದ್ದಾನೆ. 5ನೇ ರಾಶಿಗೆ ಬರುವಂತಹ ಗುರು 10ನೇ ತಿಂಗಳ ಅನಂತರದಲ್ಲಿ ಭಾಳಷ್ಟು ಸಪೋರ್ಟ್ ಕೊಡ್ತಾ ಇದ್ದಾನೆ ಉದ್ಯೋಗದ ವ್ಯವಸ್ಥೆಯಲ್ಲಿ. ಹಾಗಾಗಿ ಪ್ರಯತ್ನ ಮಾಡಿ. ಒಂದು ಏಜಿನವರೆಗೆ ಮನುಷ್ಯನು ಜೀವನದಲ್ಲಿ ಹೋರಾಟ ಮಾಡ್ತಾ ಇರ್ತಾನೆ. ಹಾಗಾಗಿ ಗುರು ಪಂಚಮಕ್ಕೆ ಬರುವಂಥದ್ದು ಬಹಳ ವಿರಳ. ಮತ್ತು ಕರ್ಕರಾಶಿಗೆ ಬರುವುದು ಭಾಳ ಒಳ್ಳೆಯದೇ, ಧರ್ಮದ ರಾಶಿ ಕರ್ಕರಾಶಿ ಅಂತಂದರೆ. ಹಾಗಾಗಿ ಗುರುವಿಂದ ನಿರೀಕ್ಷೆ ಒಳ್ಳೆಯದನ್ನು ನೀವು ಮಾಡ್ತಾ ಇದ್ದರೆ ಸ್ವಲ್ಪ ನಿಧಾನವಾಗಿ ಫಲ ಸಿಗಬಹುದು. ಅದೇ ಒಂದು ಒಳ್ಳೆ ರೀತಿಯಾದಂಥ ಫಲ, ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಗುರು ಕೊಟ್ಟೇ ಕೊಡ್ತಾನೆ, ಅದರಲ್ಲಿ ಸಂಶಯ ಇಲ್ಲ. ಒಟ್ಟಿನಲ್ಲಿ ಯುಗಾದಿ ಬಹಳ ಶುಭವನ್ನು ಉಂಟು ಮಾಡಲಿ. ಒಂದಂತಕ್ಕೆ ನಿಮಗೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಭಗವಂತ ನೀಡಲಿ ಅಂಥೇಳಿ ತಮ್ಮೆಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಆ ಭಗವಂತನು ಅನುಗ್ರಹಿಸಲಿ ಅಂಥೇಳಿ ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ಈ ನಕ್ಷತ್ರದವರು ಏನೇನಪ್ಪ ಈ ವರ್ಷದ ಒಂದು ಆರಂಭದಿಂದ ಕೊನೆಯವರೆಗೂ ಪರಿಹಾರ ಮಾಡಬಹುದು ಅಂತಂದರೆ, ಅಶ್ವಿನಿ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷ್ಣು ಸಹಸ್ರನಾಮ,
ಹಾಗೆ ಭರಣಿ ನಕ್ಷತ್ರದವರು ನೋಡಿ ಸಾಧ್ಯ ಆದರೆ ಶನಿವಾರ ಏನಾದ್ರು ಉಪವಾಸ ಮಾಡುವಂತಹ ಪ್ರಯತ್ನವನ್ನು ಮಾಡಿ, ಯಾಕಂದರೆ ಅದು ಬಹಳ ಒಳ್ಳೆಯದು. ಅನ್ನಾಹಾರಗಳನ್ನು ನಿಯಮಿತವಾಗಿ ಇಟ್ಕೊಂಡು ಶನೇಶ್ವರನ ಧ್ಯಾನ ಮಾಡಿ. ಹಾಗೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದವರು ಮನಸ್ಸಿಗೆ ಬಹಳ ಸಮಾಧಾನದಿಂದ ಯೋಗ ಧ್ಯಾನವನ್ನು ಮಾಡ್ತಾ ಬನ್ನಿ. ಯೋಗ ಧ್ಯಾನವನ್ನು ಮಾಡ್ತಾ ಹೋದರೆ ಒಂದಂತಕ್ಕೆ ಮನಸ್ಸನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ, ಎಲ್ಲ ರೀತಿಯಾದಂಥ ಕಷ್ಟ ನಷ್ಟಗಳನ್ನು ಹೊರಗಡೆ ಬರಲಿಕ್ಕಾಗತ್ತೆ. ಹಾಗಾಗಿ ಭಗವಂತನ ಅನುಗ್ರಹಿಸಲಿ. ಈ ನಕ್ಷತ್ರ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಭಗವಂತನ ಅನುಗ್ರಹದಿಂದ ಈ ಪರಾಭವ ಸಂವತ್ಸರ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು.